ಇದು ಡ್ರಗ್ಸ್ ದಂಧೆ ಯಾವ ನಮೂನೆ ಇತ್ತೋ ಅದೇ ನಮೂನೆ ಮಂಗಳೂರಲ್ಲಿ ಪದೇ ಪದೇ ಗಲಾಟೆಗಳಾಗ್ತಾಯಿದ್ವು. ಒಳ್ಳೆ ದಕ್ಷ ಆಫೀಸರ್ ಹಾಕಿದ್ದಕ್ಕೆ ಅವ್ರು ಬಂದಾಗಿಂದನೂ ಇವತ್ತು ತನಕ ಅಂತ ಯಾವ ಇನ್ಸಿಡೆನ್ಸ್ ನಡೆಸಿಲ್ಲ. ಅಂಥ ಆಫೀಸರ್ಗಳನ್ನೇ ತಾವು, ಯಾಕಂದರೆ ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ, ದಾವಣಗೆರೆ ಒಳ್ಳೆ ಒಂದು ದಕ್ಷ ಆಫೀಸರ್ಗಳು ಹಾಕಿ ಅವರಿಗೆ ಜವಾಬ್ದಾರಿ ಕೊಟ್ಬಿಟ್ರೆ. ಬೆರಳೆಣಿಕೆಯ ಅಧಿಕಾರಿಗಳು ಮಾತ್ರ ಪ್ರಾಮಾಣಿಕರಿದ್ದಾರೆ. ನಮ್ಮಲ್ಲಿ ಮಂಗಳೂರಿನಲ್ಲಿ ಹಿಂದೆ ಯತೀಶ್ ಅಂತ IPS ಇದ್ರು, ಅವರು ₹1 ಭ್ರಷ್ಟಾಚಾರ ಮಾಡ್ತಿರ್ಲಿಲ್ಲ. ಈಗ ಇಬ್ಬರು ಅಧಿಕಾರಿಗಳಿದ್ದಾರೆ, ಅವರು ಕೂಡ ಡಾಕ್ಟರ್ ಅರುಣ್ ಕುಮಾರ್ ಮತ್ತು ಇನ್ನೊಬ್ಬರು ಸುಧೀರ್ ಕುಮಾರ್ ರೆಡ್ಡಿ. ನಾನು ಅನ್ನೋದು ಜಿಲ್ಲೆಯ ರಾಜ್ಯದ ಬೇರೆ ಭಾಗದಲ್ಲಿ ಯಾಕೆ ಈ ರೀತಿಯ ಒಂದು ದಕ್ಷ ಅಧಿಕಾರಿಗಳು ನಿಮಗೆ ಸಿಗೋದಿಲ್ಲ ಅಂತ ಅನ್ನೋದು. ಆದರೆ ಇಲಾಖೆಯಲ್ಲಿ ಒಂದಷ್ಟು ಪ್ರಾಮಾಣಿಕ ಕೆಲಸಗಳಾಗ್ತಿದೆ. ಥರ ಪ್ರಕಾರ ಮೈಸೂರಲ್ಲಿ ಒಂದು ಫ್ಯಾಕ್ಟ್ರಿನೇ ಸಿಕ್ಕಿದೆ, ಮಾದಕ ವಸ್ತುಗಳು ಮಾಡುವಂಥ ಒಂದು ಫ್ಯಾಕ್ಟ್ರಿನೇ. ಅದನ್ನು ಮಹಾರಾಷ್ಟ್ರ ಪೊಲೀಸ್ನವರು ಯಾವುದೋ ಇನ್ವೆಸ್ಟಿಗೇಷನ್ಗೆ ಬಂದಾಗ ಅದು ಸಿಕ್ಕಿದೆ. ಸಾವಿರಾರು kg ಡ್ರಗ್ಸನ್ನು ಹಿಡಿದಿದ್ದೆವು ಕಳೆದ 2.5-3 ವರ್ಷದಲ್ಲಿ. ಯಾವತ್ತೂ ಕೂಡ ಇಷ್ಟೊಂದು ಡ್ರಗ್ಸನ್ನು ಕರ್ನಾಟಕದಲ್ಲಿ ಯಾವತ್ತೂ ಸೀಸ್ ಮಾಡಿರಲಿಲ್ಲ. ಪಾಸಾಗಿ ಆಗಿದ್ದ 2-3 ವರ್ಷಕ್ಕೆ PSIಗೆ ಅವರೆಲ್ಲ ಹೋಗ್ತಾರೆ. ಹಾಗಾಗಿ ಖಂಡಿತ ಇದರಲ್ಲಿ ಏನು 70-30 ಅನುಪಾತದಲ್ಲಿ ಸ್ವಲ್ಪ ಇನ್ನೊಂದಷ್ಟು ಬದಲಾವಣೆ ಮಾಡಿದರೆ ಒಳ್ಳೆಯದು. ಮತ್ತು ಇದು 30 ದಿನಗಳನ್ನು ಖಂಡಿತ ನೀವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ ಗೃಹ ಸಚಿವರು. ಯಾಕಂತೇಳಿದ್ರೆ ನೋಡಿ, ಎವ್ರಿ ಡೇ ಪೇಪರಲ್ಲಿ ನೋಡ್ಬೋದು ನಾವು ಏನು ನಮ್ಮ ಡ್ರಗ್ ಫೆಡ್ಲರ್ಸ್ನ ಮೇಲೆ ಕೇಸುಗಳಿರ್ಬೋದು, ಅದನ್ನು ಒಂದು ಮುಕ್ತ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ. ಇಲಾಖೆಯಲ್ಲಿ ಪ್ರತ್ಯೇಕವಾಗಿ ಸೈಬರ್ ಕ್ರೈಮ್ಗೆ ಒಂದು ಇದನ್ನೇ ಅವರು ಸೃಷ್ಟಿ ಮಾಡಿದ್ದಾರೆ. ಅದು ಇದುವರೆಗೂ ಆಗಿರಲಿಲ್ಲ. ಅದೇನಕ್ಕೆಂದರೆ ಈಗಿನ ಕಾಲಘಟ್ಟದಲ್ಲಿ ಆಗ್ತಾ ಇರೋಂಥ ವೈಜ್ಞಾನಿಕ ಕೃತ್ಯಗಳಿಗೆ ಅನುಗುಣವಾಗಿ ಇಲಾಖೆಯನ್ನು ಅದರ ಕಡೆ ತಗೊಂಡೋಗೋ ನಿಟ್ಟಿನಲ್ಲಿ ತಮ್ಮ ಚಿಂತನೆ ತುಂಬ ಅದ್ಭುತವಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲೂ ತೋರ್ಪಡಿಸ್ಕೊಳ್ತಾ ಇಲ್ಲ, ಪೇಪರ್ ಮುಂದೆ ಹೋಗ್ತಿಲ್ಲ. ಆದರೆ ಇಲಾಖೆಯಲ್ಲಿ ಒಂದಷ್ಟು ಪ್ರಾಮಾಣಿಕ ಕೆಲಸಗಳಾಗ್ತಿದೆ. ಈ ನಿಟ್ಟಿನಲ್ಲಿ ಇವತ್ತು ಸಾವಿರಾರು ಜನ ಈ ಒಂದು ವಿಚಾರವಾಗಿ ಕಾಯ್ತಿದ್ದಾರೆ. ಖಂಡಿತ ನೀವು ಈ ಸದನದ ಮುಂದೆ ಅದನ್ನು ಮಾಡೇ ಕೊಡ್ತೀನಿ ಅಂತೇಳಿ ಹೇಳಬೇಕು ಅಂತೇಳಿ ನಾನು ಖಂಡಿತ ನಿಮ್ಮಲ್ಲಿ ಒತ್ತಾಯ ಮಾಡ್ತಿದ್ದೇನೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಶ್ರೀನಿವಾಸ್ ಅವರು ಆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಭಾಳ ಪೊಲೀಸ್ ಇಲಾಖೆಯ ಒಳಗಡೆ ನಡೀತಕ್ಕಂಥದ್ದು ಏನು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಈ ರೆಕ್ರೂಟ್ಮೆಂಟಲ್ಲಿ ಅವ್ರು ಹೇಳಿದಾಗೆ ಈಗ ಭಾಳಷ್ಟು ಮಾಡರ್ನೈಸೇಷನ್ ಮಾಡಿದ್ದೀವಿ ಪೊಲೀಸ್ ಇಲಾಖೆಯಲ್ಲಿ. ಟೆಕ್ನಾಲಜಿ ಡ್ರಿವನ್ ಪೊಲೀಸಿಂಗ್ ಅಂತೇಳಿ ಇವತ್ತು ಒಬ್ಬ ಕಾನ್ಸ್ಟೇಬಲ್ಗೆ ನಾವು ನಮ್ಮ ಹತ್ರ ಏನು 1 ಲಕ್ಷಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಸೈಬರ್ ಕ್ರೈಮ್ ಬಗ್ಗೆ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಪ್ರತಿ ಡಿಸ್ಟ್ರಿಕ್ಟ್ನಲ್ಲೂ ಒಂದೊಂದು ಟ್ರೈನಿಂಗ್ ಲ್ಯಾಬ್ರೇಟರೀಸನ್ನು ಮಾಡ್ತಾಯಿದ್ದೀವಿ. ಪ್ರತಿ ಕಾನ್ಸ್ಟೇಬಲ್ಗೂ ಸೈಬರ್ ಗೊತ್ತಿರಬೇಕು ಈಗ, ಅಂಥ ಪರಿಸ್ಥಿತಿ ಇದೆ. ನಾವು ರೆಕ್ರೂಟ್ಮೆಂಟ್ನಲ್ಲಿ ನೋಡಿದಾಗ ಮೊನ್ನೆ ಶ್ರೀನಿವಾಸ್ ಅವರು ಹೇಳಿದಾಗೆ ಅವ್ರ ಬ್ಯಾಚ್ನಲ್ಲೇ ಎಲ್ಲ ಗ್ರ್ಯಾಜುಯೇಟ್ಸ್ ಇದ್ದರು ಅಂತ. ಈಗ ಡಬಲ್ ಗ್ರ್ಯಾಜುಯೇಟ್ಸ್ ಇದ್ದಾರೆ, MSc ಮಾಡಿದವರಿದ್ದಾರೆ, MBA ಮಾಡಿದವರಿದ್ದಾರೆ. ನಮಗೆ ಈಗ ಅದನ್ನು ರಿಕ್ರೂಟ್ಮೆಂಟ್ ರಿಕ್ವೈರ್ಮೆಂಟನ್ನು, ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟನ್ನು ಕೂಡ ಮುಂದಿನ ದಿನದಲ್ಲಿ ಬದಲಾಯಿಸೋದಕ್ಕೆ C&R ರೂಲ್ಸಲ್ಲಿ ಅಮೆಂಡ್ಮೆಂಟ್ ತರೋದಕ್ಕೂ ಪ್ರಯತ್ನ ಮಾಡ್ತೀನಿ. ಆದರೆ ಇವತ್ತು ನಾವೇನು 70% ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡಿದರೆ ಅದರಲ್ಲಿ 3% ಸ್ಪೋರ್ಟ್ಸ್ಮನ್ಗಳಿಗೂ ಕೂಡ ರಿಸರ್ವೇಷನ್ ಇಟ್ಟಿದ್ದೇವೆ. ಅಂದರೆ ಅವರು ಯಾವುದೋ ಬೇರೆ ಬೇರೆ ಸ್ಪೋರ್ಟ್ಸಲ್ಲಿ ಸ್ಟೇಟನ್ನು, ನ್ಯಾಷನಲ್ಸನ್ನು ರೆಪ್ರೆಸೆಂಟ್ ಮಾಡಿದರೆ ಅವರಿಗೆ ನಾವು ರೆಕ್ರೂಟ್ಮೆಂಟಲ್ಲಿ 3% ರಿಸರ್ವೇಷನ್ ಕೂಡ ಮಾಡಿದ್ದೇವೆ. ಆದ್ದರಿಂದ ಒಟ್ಟಾರೆ ನಮಗೆ ಒಂದು ಕಡೆ ಎಜುಕೇಟೆಡ್ ಆಗಬೇಕು, ಟೆಕ್ನಾಲಜಿ ಡ್ರಿವನ್ ಇರಬೇಕು, ಇನ್ನೊಂದು ಕಡೆ ಫಿಸಿಕಲಿ ಫಿಟ್ ಇರಬೇಕು ಅಂತ. ಈ 2-3 ಕ್ರೈಟೀರಿಯಾಗಳನ್ನಿಟ್ಕೊಂಡು ನಾವು ಈ 70%ಅನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ 30%ನಲ್ಲಿ ಯಾರು ಇದ್ದಾರೆ ಅವರು ಒಂದು ವೇಳೆ ಕ್ವಾಲಿಫೈಡ್ ಇದ್ದರೆ ಅವರು ಕೂಡ 10% ಏನು ನಾವು ರಿಸರ್ವೇಷನ್ ಮಾಡಿದ್ದೀವಿ ಅದರಲ್ಲಿ ಅಪ್ಲೈ ಮಾಡಿ ಅವರು ಸೇರ್ಬೋದು. ಆ ಅವಕಾಶವನ್ನು ಕೂಡ ನಾವು ಮಾಡಿಕೊಟ್ಟಿದ್ದೇವೆ. ಅದರಿಂದ ಮಾನ್ಯ ಶ್ರೀನಿವಾಸ್ ಅವರು ಹೇಳಿರ್ತಕ್ಕಂಥ ಎಲ್ಲ ಸಲಹೆಗಳನ್ನು ನಾನು ಸ್ವಾಗತ ಮಾಡ್ತೇನೆ. ಅವರು ಏನು ಹೇಳಿದ್ದಾರೆ 30% ಮತ್ತು ತಿರುಗಿ ಅವರು 15 ದಿವಸದ್ದು 30 ದಿವಸ ಮಾಡಿ ವೇತನ ರಜೆ ಅಂತಕ್ಕಂಥದ್ದನ್ನು ಅದಕ್ಕೆ ಪರಿಶೀಲನೆಯನ್ನು ಮಾಡ್ತೇವೆ. ಧನ್ಯವಾದಗಳು. ಈಗ ಸಾಹೇಬರು ಉತ್ತರ ಕೊಟ್ಟಿದ್ದಾರೆ. ಅಂಥ ದಕ್ಷ ಮನುಷ್ಯ ಇರಬೇಕಾದ್ರೆ ವರ್ಷ ಕೇಸ್ಗಳು ಜಾಸ್ತಿ ಆಗ್ತದವೆ. 1974ನಲ್ಲಿ ದಾವಣಗೆರೆಯಲ್ಲಿ 173 ಮಾಡಿದರು ಕೇಸ್ಗಳು, ಈಗ 240 ಮಾಡಿದ್ದಾರೆ. ಅದೇ ಥರ ಬೆಂಗಳೂರಿನಲ್ಲಿ
ಮೈಸೂರಿನಲ್ಲಿ 43 ಇದ್ದಿದ್ದು 24ರಲ್ಲಿ ಈಗ ಮೈಸೂರು 421 ಕೇಸ್ಗಳು ಮಾಡಿದ್ದಾರೆ. ಬೆಂಗಳೂರು 520 ಇದ್ದಿದ್ದು 971 ಆಗಿದ್ದಾವೆ. ಅದಕ್ಕೆ ಇನ್ವೆಸ್ಟಿಗೇಷನ್ ಅಂತೂ ಚೆನ್ನಾಗಿ ನಡೀತಾ ಇದೆ, ಆದರೆ ಕಂಟ್ರೋಲಿಗೆ ಬರ್ತಾ ಇಲ್ಲ. ಅದಕ್ಕೇನು ಮೊನ್ನೆ ರೀಸೆಂಟಾಗಿ ಸಾಹೇಬರಿಗೆ ಅದು ಗೊತ್ತಿರೋ ಪ್ರಕಾರ ಮೈಸೂರಲ್ಲಿ ಒಂದು ಫ್ಯಾಕ್ಟ್ರಿನೇ ಸಿಕ್ಕಿದೆ, ಮಾದಕ ವಸ್ತುಗಳು ಮಾಡುವಂಥ ಒಂದು ಫ್ಯಾಕ್ಟ್ರಿನೇ. ಅದನ್ನು ಮಹಾರಾಷ್ಟ್ರ ಪೊಲೀಸ್ನವರು ಯಾವುದೋ ಇನ್ವೆಸ್ಟಿಗೇಷನ್ಗೆ ಬಂದಾಗ ಅದು ಸಿಕ್ಕಿದೆ ಅಂತ ಪೇಪರ್ನಲ್ಲಿ ಬಂದಿತ್ತು. ಅದಕ್ಕೆ ಇದು ಭಾಳ ಒಂದು ಕೆಟ್ಟ ಕ್ಯಾನ್ಸರ್ ನಮ್ಮ ಸಮಾಜದಲ್ಲಿ ಹರಡ್ತಾ ಇದೆ ಸಾಹೇಬ್ರೆ. ಒಳ್ಳೆ ಎಲ್ಲ ಕಡೆಯೂ ನಾನು ಮೊನ್ನೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಶಾಲೆಗಳಿಗೆ ಹೋಗಿದ್ದೆ 2-3. ಈಗ ಅವ್ರು ಅಲ್ಲಿ ಇಲ್ಲಿ ರೋಡ್ನಲ್ಲಿಗೆ ಅಲ್ಲಿ ಕುದುರದ್ದು ಬಿಟ್ಟಿದ್ದಾರೆ. ಸಾಯಂಕಾಲ 5-6 ಗಂಟೆ ನಂತರ ಶಾಲೆಗಳು ಬಂದಾದ ಕೂಡಲೇ ಒಳಗೆ ಹಾರು ಹೋಗಿ ಅಲ್ಲಿ ರೂಮ್ಗಳಲ್ಲಿ ಬೀಗ ಬಿಚ್ಕೊಂಡು ಒಳಗೆ ಕುಂದಿರ್ತಾ ಇರ್ತಾರೆ. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರೆ ಆ ಹೆಡ್ ಮಾಸ್ಟರ್ ರೂಮ್ಗಳ ಹತ್ರ ಹೋಗಿ ಗಲಾಟೆ ಮಾಡ್ತಿದ್ದಾರೆ ಅವ್ರು. ಯಾಕಂದರೆ ಅವರು ಅದು ಗಾಂಜಾ ಅಫೀಮ್ ಡ್ರಗ್ಸ್ ತೊಗೊಂಡ್ಮೇಲೆ ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇರೋಂಗಿಲ್ಲ. ಆ ನಮ್ಮನೆ ಪರಿಸ್ಥಿತಿ ಶಾಲಾ ಕಾಲೇಜ್ಗಳಲ್ಲಿ ಎಲ್ಲ ಇಲ್ಲಿ ತನಕ ನಮ್ಮ ಲೇಡೀಸ್ ಹುಡುಗಿಯರು ಕಾಲೇಜ್ ಹುಡುಗಿಯರ ತನಕನೂ ಇದು ಬೆಳೀತಾ ಇದೆ. ಅದಕ್ಕೆ ತಾವು ಇದು ಮುಂದಿನ ಇದು ಆಗಿಲ್ದಂಗೆ ನನಗೆ ಅನ್ಸೋದ ಮಟ್ಟಿಗೆ ನಾವು ಮೊನ್ನೆ ಅಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಹತ್ರನೂ ನಾನು ಮಾತಾಡಿದೆ ನಮ್ಮ ದಾವಣಗೆರೆಯಲ್ಲಿ, ಏನು ಹಿಂಗೆ ನಡೀತಾ ಇದೆ, ಯಾವ ನಮೂನಿ ಕಂಟ್ರೋಲ್ ನೀವು ಮಾಡ್ತಾಯಿದ್ದೀರಿ ಅಂತ. ಅದಕ್ಕೆ ನನಗೆ ಅನ್ಸೋ ಮಟ್ಟಿಗೆ ಏರಿಯಾ ವೈಸ್ ಪೊಲೀಸ್ಗಳನ್ನು ಚೇಂಜ್ ಮಾಡಬೇಕು. ನೀವು ಎಂಥ ದೊಡ್ಡ ಆಫೀಸರ್ಗಿಟ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರು ಸಹಿತ ನಿಮ್ಮ ಆಫೀಸರ್ ಬರ್ತದಾರಂಥ ಇನ್ಫಾರ್ಮೇಷನ್ ಕೊಡೋದೇ ಲೋಕಲ್ ಆ ಕಡೆ ಭಾಗದಲ್ಲಿ ಪೊಲೀಸರು. ಅವರು 20-30 ವರ್ಷ ಅಲ್ಲಿ ಇರ್ತಾರೆ, ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರನ್ನ ಈ ಕಡೆ ಆ ಕಡೆ ಬೇರೆ ಕಡೆ ಹಾಕಿ ಏನಾರು ಮಾಡಿದರೆ ಕಂಟ್ರೋಲ್ ಆಗ್ಬೋದು ಅಂತ ಅನ್ನಿಸ್ತದೆ. ತಾವು ದಕ್ಷದಿರಿ, ನಿಮ್ಗೇನು ಹೇಳೋ ಅವಶ್ಯಕತೆ ಇಲ್ಲ. ಇದು ಒಂದು ನಿಮ್ಮ ಕಾಲದಲ್ಲಿ ಆದಷ್ಟು ನಾವು ರಿಕ್ವೆಸ್ಟ್ ಮಾಡೋದೇನೆಂದರೆ ಇದು ಸರಿ ಮಾಡಬೇಕು. ಇದು ದೊಡ್ಡ ಕ್ಯಾನ್ಸರು, ಇದಕ್ಕೆ ತಾವೇ ಡಾಕ್ಟ್ರು ಇಲಾಜ್ ಮಾಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ ನಿಮ್ಮ ಮುಖಾಂತರ. ಏನಪ್ಪ ಇದು ಮಾನ್ಯ ಸಭಾಪತಿಗಳೇ, ಈ ಡ್ರಗ್ಸ್ ಬಗ್ಗೆ ನಮ್ಮ ಸರ್ಕಾರ ಬಂದ ಮೇಲೆ ಭಾಳ ಒಂದು ಕಠಿಣವಾದ ನಿರ್ಧಾರವನ್ನು ತಗೊಂಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲೇ ಹೇಳಿದರು, ನಾವು ಕರ್ನಾಟಕವನ್ನು ಈ ಡ್ರಗ್ಸ್ ಮುಕ್ತ ಮಾಡ್ತೇವೆ ಒಂದು ಸ್ಟೇಟ್ಮೆಂಟ್ ಮಾಡಿದರು. ಅವರ ಒಂದು ಸ್ಟೇಟ್ಮೆಂಟ್ನಿಂದ ಇಡೀ ರಾಜ್ಯದಲ್ಲಿ ಇಡೀ ಇಲಾಖೆ ಎಷ್ಟರ ಮಟ್ಟಿಗೆ ಕಾರ್ಯಗತವಾಗಿದೆ ಅನ್ನೋದನ್ನು ಹೇಳಬೇಕು ಅಂತಂದರೆ, ಸಾವಿರಾರು kg ಡ್ರಗ್ಸನ್ನು ಹಿಡಿದಿದ್ದೆವು ಕಳೆದ 2.5-3 ವರ್ಷದಲ್ಲಿ. ಯಾವತ್ತೂ ಕೂಡ ಇಷ್ಟೊಂದು ಡ್ರಗ್ಸನ್ನು ಕರ್ನಾಟಕದಲ್ಲಿ ಯಾವತ್ತೂ ಸೀಸ್ ಮಾಡಿರಲಿಲ್ಲ. ಅಷ್ಟರ ಮಟ್ಟಿಗೆ ನಾವು ಒಂದು ವಾರನ್ನೇ ಡಿಕ್ಲೇರ್ ಮಾಡಿದ್ದೇವೆ. ಪ್ರತಿನಿತ್ಯ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಡೆ ಫಾರಿನ್ನಿಂದ ಬರುತ್ತೆ, ಒಂದು ಕಡೆ ಪಾರ್ಸೆಲ್ ಬರುತ್ತೆ, ಒಂದು ಕಡೆ ಬೇರೆ ರಾಜ್ಯದಿಂದ ಬರುತ್ತೆ, ಒಂದು ಕಡೆ ಇಲ್ಲೇ ಸಿಂಥೆಸೈಸ್ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾ ಇದ್ದರೂ ಕೂಡ ಇನ್ನೂ ನಡೀತಾ ಇದೆ, ನಾನು ಅದನ್ನು ಒಪ್ಕೊಳ್ತೇನೆ. ಆದರೆ ಇದನ್ನು ನಾವು ಇಷ್ಟಕ್ಕೆ ಬಿಡೋದಿಲ್ಲ. ಎಲ್ಲಿಯವರೆಗೆ ಕರ್ನಾಟಕವನ್ನು ಡ್ರಗ್ಸ್ ಮುಕ್ತ ಮಾಡ್ತೀವೋ ಅಲ್ಲಿವರೆಗೂ ನಾವು ಈ ವಾರನ್ನು ನಡೆಸ್ತೀವಿ. ಯಾಕೆಂದರೆ ನಾವು ಈಗಾಗಲೇ ಅನೇಕ ಕ್ರಮಗಳನ್ನು ತೊಗೊಂಡಿದ್ವಿ. ನಾನು ವಿವರಣೆ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಬೇಕಾಗ್ತದೆ. ಶಾಲಾ ಕಾಲೇಜುಗಳಲ್ಲಿ ಏನು ಈ ಹಾವಳಿ ಇದೆ, ಇದನ್ನು ನಾವು ನಿಲ್ಲಿಸಬೇಕು ಅಂಥೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳ ಪ್ರತಿ ಕಾಲೇಜಿಗೆ ಪ್ರತಿ ಶಾಲೆಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಭೇಟಿ ಕೊಡಬೇಕು ಅಂತ ಮಾಡಿದ್ದೇನೆ. ಅವರು ಹೋಗಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅದರಿಂದ ಆಗ್ತಕ್ಕಂಥ ಅನಾಹುತ ಏನು ಅಂತೇಳಿ ಅದನ್ನು ಅವ್ರಿಗೆ ತಿಳಿಸ್ಬೇಕು. ಎರಡನೇದು, ಅವರು ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಗಮನಿಸಿ ಅದನ್ನು ಹಿಡಿಬೇಕು ಅಂಥೇಳಿ. ಮೊನ್ನೆ ಒಂದೇ ದಿವಸ ವಿಶ್ವಣ್ಣ, ಒಂದೇ ದಿವಸ 1,000 ಶಾಲೆಗಳಿಗೆ ನಮ್ಮ ಇಡೀ ಬೆಂಗಳೂರು ಸಿಟಿಯಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಒಂದೇ ದಿವಸ. ಇದನ್ನು ನಿರಂತರವಾಗಿ ಮಾಡ್ತೀವಿ. ಒಂದಿನ ಮಾಡಿ ಬಿಟ್ಬಿಟ್ರೆ ಅದು ನಿಲ್ಲೋದಿಲ್ಲ, ಅದು ನಿರಂತರವಾಗಿ ಅದನ್ನು ಮಾಡ್ತೇವೆ. ಮತ್ತು ಎಲ್ಲಿ ಈ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ ಮಾನ್ಯ ಸಭಾಪತಿಗಳೇ, ಅವರು ಆಫ್ರಿಕನ್ ಕಂಟ್ರೀಸಿಂದ ಭಾಳಷ್ಟು ಜನ ಬಂದಿದ್ದಾರೆ. ಅವರು ಬಂದು
ಇಲ್ಲಿ ಡ್ರಗ್ಸ್ ದಂಧೆ ಮಾಡ್ತಾರೆ. ಅವ್ರಿಗೆ ಎಲ್ಲಿಂದ ತೊಗೊಂಡು ಬರ್ತಾರೋ, ಹೇಗೆ ತೊಗೊಂಡು ಬರ್ತಾರೋ ಗೊತ್ತಿಲ್ಲ. ಆದರೆ ಅದೇ ಒಂದು ಬಿಸ್ನೆಸ್ಸನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ಹಿಡಿತೇವೆ, ಕೇಸ್ ಹಾಕ್ತೇವೆ. ಕೇಸ್ ಹಾಕೋದೇ ಬೇಕು ಅವರಿಗೆ. ಯಾಕೆಂದರೆ ಕೇಸ್ ಹಾಕಿದ ಮೇಲೆ ಅವ್ರನ್ನ ಕಳಿಸೋಂಗಿಲ್ಲ ನೀವು. ಆದರೆ ಈಗ ನಾವು ಏನು ಮಾಡಿದ್ದೀವಿ, ಕಳೆದ 2 ವರ್ಷದಲ್ಲಿ ಸುಮಾರು 300 ಜನ ಡಿಪೋರ್ಟ್ ಮಾಡಿದ್ದೀವಿ. ಆ ಡಿಪೋರ್ಟ್ ಮಾಡೋದಕ್ಕೂ ಕೂಡ ಭಾಳ ಪ್ರೊಸೀಜರು. ಆ ಕನ್ಸರ್ನ್ಡ್ ಎಂಬೆಸಿಗೆ ಬರೀಬೇಕು, ಆ ಕೌನ್ಸಿಲಿಗೆ ಬರೀಬೇಕು, ಅವ್ರ ಪರ್ಮಿಷನ್ ತೊಗೋಬೇಕು. ಆನಂತರ ನಾವು ಅವರಿಗೆ ಡಿಪೋರ್ಟ್ ಮಾಡಿ ಕಳಿಸ್ಬೇಕಾಗ್ತದೆ. ಇಷ್ಟಾದರೂ ಕೂಡ ನಾವು ಭಾಳ ಪ್ರತಿನಿತ್ಯ ಅವ್ರು ಎಲ್ಲೆಲ್ಲಿದ್ದಾರೆ, ಅವರು ಮನೆ ಬಾಡಿಗೆ ಕೊಟ್ಟಿದ್ರೆ ಮನೆ ಬಾಡಿಗೆ ಅವನನ್ನು ಹಿಡ್ಕೊಂಡಿದ್ದೀವಿ. ಇತ್ತೀಚೆಗೆ ಆ ಬಾಡಿಗೆ ಮನೆ ಕೊಟ್ಟಿರೋನ್ನ ಬಾಡಿಗೆ ಮನೆಯೇ ನಾವು ಹೊಡೆದಾಕ್ತೀವಿ ಅನ್ನೋವರೆಗೂ ಹೋಗಿದ್ದೇವೆ. ಭಾಳ ಕಠಿಣವಾದಂಥ ಕ್ರಮವನ್ನು ಈ ಡ್ರಗ್ಸ್ ವಿಚಾರದಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ. ಆಮೇಲೆ ಸೀಸ್ ಮಾಡಿರೋದು ಸಾವಿರಾರು ಕೋಟಿ ರೂಪಾಯಿದು. ಸಣ್ಣ ಪುಟ್ಟದ್ದಾದರೆ ಏನೋ ಪರವಾಗಿಲ್ಲ, ಸಾವಿರಾರು ಕೋಟಿ. ಇಲ್ಲಿ ದಾಬಸ್ಪೇಟೆ ಹತ್ರ ಒಂದು ಇನ್ಸಿನ್ರೇಟರ್ ಇದೆ, ನಾನೇ ಖುದ್ದಾಗಿ ಹೋಗಿ ಸುಟ್ಟು ಸಾಕಿದ್ದೀನಿ. ಕಳೆದ ವರ್ಷ ಸುಮಾರು 150-200 ಕೋಟಿ ರೂಪಾಯಿದು ಡ್ರಗ್ಸನ್ನು ನಾವು ಸುಟ್ಟಾಕಿದ್ವಿ. ಅದು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು. ಇದನ್ನು ನಿರಂತರವಾಗಿ ನಾವು ನಮ್ಮ ಪ್ರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲೂ ನಾನು ಭಾಳ ಕಠಿಣವಾದಂಥ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಯಾವ ಅಧಿಕಾರಿ ಒಂದು ವೇಳೆ ಇನ್ವಾಲ್ವ್ ಆಗಿದ್ದರೆ ಆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳೋದಲ್ಲ, ಸಸ್ಪೆಂಡ್ ಮಾಡೋದು ಮತ್ತು ಅದು ಮಾಡೋದಲ್ಲ, ಅವ್ರ ಮೇಲೆ FIR ಹಾಕಿ ಅವ್ರನ್ನ ಕೆಲಸದಿಂದನೇ ವಜಾ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೀವಿ. ಭಾಳ ಯಾಕೆಂದರೆ ಈ ಮಕ್ಕಳು, ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರು ಹೇಳ್ತಾಯಿದ್ರು, ದಾವಣಗೆರೆಯಲ್ಲಿ ಒಂದು ರೀತಿಯಲ್ಲಿ ಮನೆಗೂ ಆಗಿಬಿಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ನಾವು ಇದನ್ನು ಗಮನಿಸಿದ್ದೇವೆ. ಭಾಳ ಜನ ಯುವಕರು 17 ವರ್ಷ ಇಲ್ಲ 15 ವರ್ಷ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ಅಲ್ಲಿ ಮರ್ಡರನ್ನು ಮಾಡಿದ್ದಾರೆ ಅಂಥೇಳಿ ಅವ್ರನ್ನ ಎಲ್ಲ ಹಿಡ್ಕೊಂಡು ಬಂದರೆ ಅವರೆಲ್ಲ 16, 18, 19 ಇಷ್ಟು ವಯಸ್ಸಿನವರು. ಯಾಕಪ್ಪ ಅಂದರೆ ಅವರೆಲ್ಲ ಡ್ರಗ್ಸ್ ತೊಗೊಂಡು ಮರ್ಡರ್ ಮಾಡಿರ್ತಕ್ಕಂಥದ್ದು. ಇಂಥ ಉದಾಹರಣೆಗಳು ಸಾವಿರಾರಿದ್ದಾವೆ. ಹಾಗಾಗಿ ಇವರನ್ನು ಹೀಗೆ ನಾವೇನಾದರೂ ಬಿಟ್ಟರೆ ಸಮಾಜ ಹಾಳಾಗೋಗುತ್ತೆ, ಕುಟುಂಬಗಳು ಹಾಳಾಗೋಗ್ತವೆ, ಇಡೀ ಪರಿಸರ ನಮಗೆ ಹಾಳಾಗೋಗುತ್ತೆ, ಭವಿಷ್ಯನೇ ಹಾಳಾಗುತ್ತೆ. ಆದ್ದರಿಂದ ಭಾಳ ಕಠಿಣವಾದಂಥ ತೀರ್ಮಾನಗಳನ್ನು ತಗೊಂಡಿದ್ದೇವೆ. ಮಾನ್ಯ ಸದಸ್ಯರಿಗೆ ನಾನು ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವರು ದಾವಣಗೆರೆಯಲ್ಲಿ ನನಗೆ ಈಗ ಹೇಳ್ತಾಯಿದ್ರು, ಜಾಸ್ತಿ ಆಗಿಬಿಟ್ಟಿದೆ ಅಂತ. ನಾವು ದಾವಣಗೆರೆನೂ ಬಿಡೋದಿಲ್ಲ, ಯಾವ ಜಿಲ್ಲೆನೂ ಬಿಡೋದಿಲ್ಲ. ಭಾಳ ಕಠಿಣವಾದಂಥ ನಿರ್ಧಾರ. ನೀವು ಹೇಳಿದ್ರಿ ಕೆಲವರು ಅಧಿಕಾರಿಗಳು 5 ವರ್ಷ 10 ವರ್ಷ 20 ವರ್ಷ ಒಂದೇ ಕಡೆ ಇರ್ತಾರೆ, ಅವರೇ ಮೆಸೇಜ್ ಕೊಟ್ಬಿಡ್ತಾರೆ ಅಂತೇಳಿ. ರೈಡ್ ಮಾಡೋದನ್ನು ಇವ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಅವರೇ ಮೆಸೇಜ್ ಕೊಟ್ಬಿಡೋದು, ಆವಾಗ ಯಾರೂ ಸಿಗೋದೇ ಇಲ್ವಲ್ಲ. ಅದನ್ನೆಲ್ಲವನ್ನು ಕೂಡ ನಾವು ನಿಯಂತ್ರಣ ಮಾಡೋಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಆದ್ದರಿಂದ ಈ ಏನು ಅವರು ಪ್ರಶ್ನೆ ಕೇಳಿದ್ದಾರೆ, ಮಾಡೋದೇನಪ್ಪ ಅಂದರೆ, ಇದು ಡ್ರಗ್ಸ್ ದಂಧೆ ಯಾವ ನಮೂನೆ ಇತ್ತೋ ಅದೇ ನಮೂನೆ ಮಂಗಳೂರಲ್ಲಿ ಪದೇ ಗಲಾಟೆಗಳಾಗ್ತಾಯಿದ್ವು. ಒಳ್ಳೆ ದಕ್ಷ ಆಫೀಸರ್ ಹಾಕಿದ್ದಕ್ಕೆ ಅವ್ರು ಬಂದಾಗಿಂದನೂ ಇವತ್ತು ತನಕ ಅಂತ ಯಾವ ಇನ್ಸಿಡೆನ್ಸ್ ನಡೆಸಿಲ್ಲ. ಮಂಗಳೂರು ಪ್ರಾಪರ್ ಅದು ಎಕ್ಸಾಂಪಲ್ ನೋಡಬೇಕಂದ್ರೆ ಅಂಥ ಆಫೀಸರ್ಗಳನ್ನೇ ತಾವು ಇದಕ್ಕೆ ಒಂದು 5-6 ಜಿಲ್ಲೆ, ಯಾಕಂದರೆ ಮೈಸೂರು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ದಾವಣಗೆರೆ, ಇಂಥ ಮೈಸೂರು ಇಂಥ ಕಡೆ ನೀವು ಒಳ್ಳೆಯ ಒಂದು ದಕ್ಷ ಆಫೀಸರ್ಗಳು ಹಾಕಿ ಅವರಿಗೆ ಜವಾಬ್ದಾರಿ ಕೊಟ್ಬಿಟ್ರೆ ಇಂಥ ಕಡೆ ನೀವು ಸ್ವಲ್ಪ ಜಾಸ್ತಿ ಗಮನ ಹರಿಸ್ಬೇಕಂತ ಹೇಳಿದರೆ ಇದು ಬಗೆಹರಿಯಂಥ ಪ್ರಸಂಗ ಅದು. ಯಾಕಂದರೆ ಬಾಕಿ ಬೇರೆ ಜಿಲ್ಲೆಗಳಲ್ಲಿ ಅಷ್ಟಷ್ಟಿಲ್ಲ. ಇವು 5-6 ಜಿಲ್ಲೆಗಳಲ್ಲಿ ಅಂತೂ ಹೆವಿ ಆಗಿಬಿಟ್ಟಿದೆ ಡ್ರಗ್ಸಿಂದು. ಅದಕ್ಕೆ ತಾವು ಈ ಕಡೆ ಸ್ವಲ್ಪ ದಕ್ಷ ಆಫೀಸರ್ಗಳನ್ನು ಹಾಕಿ ಇದನ್ನು ಕಂಟ್ರೋಲ್ ಮಾಡ್ತೀರಂತ ನಾನು ನಂಬ್ತೇನೆ. ಮಾನ್ಯ ಸಭಾಪತಿಗಳೇ, ಇದಕ್ಕೆ ನಾನು ಅವರು ಅಧಿಕಾರಿಗಳ ವಿಷಯ ಪ್ರಸ್ತಾಪ ಮಾಡಿದರು. ನಾವೊಂದು ಹೊಸದಾಗಿ ಆ್ಯಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದೇವೆ. ಆ್ಯಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್. ಅದಕ್ಕೆ ಪ್ರತ್ಯೇಕವಾಗಿ ಯಾರು ಎಫಿಷಿಯೆಂಟ್ ಆಫೀಸರ್ಸ್ ಇದ್ದಾರೆ, ಎಫೆಕ್ಟಿವ್ ಆಫೀಸರ್ಸ್ ಇದ್ದಾರೆ ಅಂಥವ್ರನ್ನ ಒಂದು 56 ಹುದ್ದೆಗಳನ್ನು ಸೃಷ್ಟಿ ಮಾಡಿ ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸಿಂದನೇ ತೊಗೊಂಡಿದ್ದೀವಿ. ಅವ್ರನ್ನ ವೆಲ್ ಟ್ರೈನ್ಡ್ ಆಫೀಸರ್ಸ್ ಅವರು ಮಾಡಿದ್ದೀವಿ. ಬೆರಳೆಣಿಕೆಯ ಅಧಿಕಾರಿಗಳು ಮಾತ್ರ ಪ್ರಾಮಾಣಿಕರಿದ್ದಾರೆ. ನಮ್ಮಲ್ಲಿ ಮಂಗಳೂರಿನಲ್ಲಿ ಹಿಂದೆ ಯತೀಶ್ ಅಂತ IPS ಇದ್ರು, ಅವರು ₹1 ಭ್ರಷ್ಟಾಚಾರ ಮಾಡ್ತಿರ್ಲಿಲ್ಲ. ಈಗ 2 ಅಧಿಕಾರಿಗಳಿದ್ದಾರೆ.
ಅವರು ಕೂಡ ಡಾಕ್ಟರ್ ಅರುಣ್ ಕುಮಾರ್ ಮತ್ತು ಇನ್ನೊಬ್ಬರು ಸುಧೀರ್ ಕುಮಾರ್ ರೆಡ್ಡಿ. ನಾನು ಅನ್ನೋದು ಜಿಲ್ಲೆಯ ರಾಜ್ಯದ ಬೇರೆ ಭಾಗದಲ್ಲಿ ಯಾಕೆ ಈ ರೀತಿಯ ಒಂದು ದಕ್ಷ ಅಧಿಕಾರಿಗಳು ನಿಮಗೆ ಸಿಗುವುದಿಲ್ಲ ಅಂತ ಅನ್ನೋದು. ರಾಜ್ಯದ ಬೇರೆ ಕಡೆ ನೋಡಿದಾಗ ಈ ರೀತಿಯ ಪ್ರಕರಣಗಳು 120 ಜನ ಜೈಲಿಗೆ ಹೋಗಿದ್ದಾರೆ ಪೊಲೀಸ್ನವರು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.